ಹಲೋ ನಮಸ್ಕಾರ. ನಾನು ಕೊಪ್ಪಳದಿಂದ ಶರಣ ಬಚ್ಚಲಪ್ಪ. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಬ್ಸ್ಕ್ರೈಬ್ ಆಗಿ ನ್ಯೂಸ್ 18 ಸಾಮಾಜಿಕ ಜಾಲತಾಣ ಫಾಲೋ ಮಾಡಿ. ಮುಂಗಾರು ಹಂಗಾಮು ಈಗ ಆರಂಭವಾಗ್ತಾ ಇದೆ. ಈಗಾಗಲೇ ಮುಂಗಾರು ಪೂರ್ವ ಮಳೆ ಸ್ವಲ್ಪ ವಿಳಂಬವಾದರೂ ಈಗ ಆರಂಭವಾಗಿದೆ. ಕೊಪ್ಪಳ ತಾಲೂಕು ಮತ್ತು ಕುಷ್ಟಗಿ ತಾಲೂಕಿನಲ್ಲಿ ಸ್ವಲ್ಪ ಅತ್ಯಧಿಕ ಮಳೆಯಾಗಿದ್ದು, ಇಲ್ಲಿವರೆಗೂ ಏನು ವಾಡಿಕೆಯಂತೆ ಈ ತಿಂಗಳು ಅಂದರೆ ಪ್ರೀ ಮಾನ್ಸೂನ್ ಏನಿದೆ ಅದಕ್ಕೆ 61 mm ಮಳೆ ಆಗಬೇಕಾಗಿತ್ತು, ಆಗಿದ್ದು 81, ಅಂದರೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾಗಿದೆ. ಈ ಮಳೆ ಆಗಿರುವಂಥ ಕಾರಣಕ್ಕಾಗಿ ಈಗ ರೈತರು ತಮ್ಮ ಕೃಷಿ ಭೂಮಿಯನ್ನು ಮುಂಗಾರು ಬಿತ್ತನೆಗೆ ಸಿದ್ಧತೆ ಕೊಟ್ಟಿದ್ದಾರೆ. ಹೊಲವನ್ನು ಸ್ವಚ್ಛಗೊಳಿಸಿ ಹದ ಮಾಡಿಕೊಂಡಿದ್ದಾರೆ. ಈಗ ರೈತರಿಗೆ ಬಂದಿರುವಂಥ ಆತಂಕ ಏನಂದರೆ ಬೀಜ ಗೊಬ್ಬರದ ದೊಡ್ಡ ಚಿಂತೆಯಾಗಿದೆ. ಸಕಾಲಕ್ಕೆ ಬೀಜ ಗೊಬ್ಬರವನ್ನು ಕೊಟ್ಟರೆ ಮಾತ್ರ ರೈತರು ಬಿತ್ತನೆ ಕಾರ್ಯ ಮಾಡ್ತಾರೆ. ಈಗಾಗಲೇ ಕೃತಿಕಾ ಮಳೆ ಆರಂಭವಾಗಿದೆ. ಇನ್ನೂ ಸ್ವಲ್ಪ ದಿವಸದಲ್ಲಿ ಮೃಗಶಿರ ಇದೆ. ಈ ಮೃಗಶಿರ ಮಳೆಯ ಮುನ್ನವೇ ಬಿತ್ತನೆ ಮಾಡಬೇಕು. ಈಗ ಮಳೆ ಆರಂಭವಾಗಿರೋ ಕಾರಣಕ್ಕಾಗಿ ರೈತರು ಬಿತ್ತನೆಗೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಇವರು ರೈತ ಸಂಪರ್ಕ ಕೇಂದ್ರಗಳಿಗೆ ಹೋದರೆ ಅಲ್ಲಿ ಬೀಜಗಳು ಮತ್ತು ಗೊಬ್ಬರ ಸಿಗ್ತಾ ಇಲ್ಲ. ಮತ್ತು ಮಾರುಕಟ್ಟೆಯಲ್ಲಿ ಸಹ ಗೊಬ್ಬರದ ಮಾರಾಟವನ್ನು ಈ ಸದ್ಯಕ್ಕೆ ಆರಂಭವಾಗಿಲ್ಲ. ಅಂದರೆ ಮಾರುಕಟ್ಟೆ ಅನ್ನೋಕ್ಕಿಂತ ಕೃಷಿ ಏನು ಇಲಾಖೆಯ ರೈತ ಸಂಪರ್ಕ ಕೇಂದ್ರದಲ್ಲಿ ಈಗ ಗೊಬ್ಬರವನ್ನು ಮಾರಾಟ ಮಾಡ್ತಾ ಇಲ್ಲ. ಅದು ಕಾರಣ ಏನಂದರೆ ಬಿತ್ತನೆ ಸಂದರ್ಭದಲ್ಲಿ ಮಾರಾಟ ಮಾಡಿರಿ ಅನ್ನುವಂಥ ಆದೇಶ ಹಿನ್ನೆಲೆಯಲ್ಲಿ ಈಗ ಮಾರಾಟ ಮಾಡ್ತಾ ಇದ್ದಲ್ಲ. ಆದರೆ ರೈತರು ಆದಷ್ಟು ಬೇಗನೆ ಒಂದೇ ಸಮಯಕ್ಕೆ ಎಲ್ಲರೂ ಹೋಗಿ ಗದ್ದಲ ಆಗೋದಕ್ಕಿಂತ ಮೊದಲು ರೈತರಿಗೆ ಬೇಕಾದಷ್ಟು ಬೀಜ ಮತ್ತು ಗೊಬ್ಬರವನ್ನು ವಿತರಣೆ ಮಾಡಿರಿ ಅನ್ನುವಂಥ ಮಾತನ್ನು ಅವರು ಒತ್ತಾಯ ಮಾಡ್ತಾ ಇದ್ದಾರೆ. ನೋಡ್ರಿ ಸರ, ಕಳೆದ ವರ್ಷ ಬಿತ್ತಬೇಕಂದ್ರ ಯೂರಿಯಾ ಗೊಬ್ಬರನು ಸಿಗ್ಲಿಲ್ಲ, DAP ಸಿಗಲಿಲ್ಲ, ಯಾವುದೂ ಸಿಗ್ಲಾರ್ಕ ಆಗ ಬಿತ್ತಿದ್ವಿ. ಇಳುವರಿನ ಕಮ್ಮಿ ಆಯ್ತು. ಈಗ ಸಾಲಕ್ಕೆ ಗುರಿ ಆಗ್ಬಿಟ್ಟು ರೈತರು. ಈಗ ಈ ವರ್ಷನ ಏನಾಗ್ತೈತೆ ಅಂತಂದ್ರೆ, ಈ ವರ್ಷ ಈಗ ಸದ್ಯಕ್ಕೆ ರೋಣಿ ಮಳೆಗೆ ಎಲ್ಲರ ರೈತರು ಜಿಲ್ಲಾದ್ಯಂತ ಬಿತ್ತಬೇಕಾಗತ್ತೆ. ಬಿತ್ತು ಈಗ ಇನ್ನೊಂದು ಮಳೆ ಆದ್ರೆ ಬಿತ್ತಕ್ಕೆ ಚಾಲು ಆಕವು. ಈಗ ಈಗಲಿಂದನೇ ಅಲ್ಲೇ ಈಗಲೇನ ಗೊಬ್ಬರದ್ದು ಭಾಳ ಶಾರ್ಟೇಜ್ ಐತೆ ಅಂತಾರೆ. ಅಂದ್ರೇನು ಇವತ್ತು ಒಂದು ಯುದ್ಧದ ನೆಪ ಹೇಳ್ಕೊಂಡು ಆ ಯುದ್ಧದ ನೆಪದಲ್ಲಿ ಗೊಬ್ಬರ ಸಿಗಲ್ಲ, ಡೀಸೆಲ್ ಸಿಗಲ್ಲ, ಅದು ಸಿಗಲ್ಲ, ಅದು ಏರಿಕೆ ಐತಿ, ಬಳಸ್ಬಿಡ್ರಿ ಅಂತಾನೆ ಇವತ್ತು ಮೋದಿ ಅವರು ಹೇಳ್ತಾರೆ. ಆದ್ರೆ ಇಲ್ಲಿ ನಾವು ಸ್ಥಳೀಯ ರೈತರಿಗೆ ಎಲ್ಲಿ ಹೋಗ್ಬೇಕು? ಈಗ ನಾವು ಜಿಲ್ಲಾ ಆಡಳಿತ ಎಲ್ಲಿಂದ ಒಟ್ಟು ಏನಾರು ಮಾಡಿ ಒಂದು ಏನ ಸಂದಾಯ ಮಾಡ್ಬೇಕು. ಇನ್ನೊಂದು ಬಿತ್ತವ್ ಬರೋದ್ರಾಗನ ಎಲ್ಲಿ ಗೊಬ್ಬರ ರೈತರಿಗೆ ಕೊರೆ ಆಗ್ಬಾರ್ದು. ಈಗೇನಾಗತ್ತಂದ್ರೆ FID ಮಾಡಿ ಅದನ್ನ ಕಡಿಮೆ ಮಾಡ್ಬೇಕು. ಅದನ್ನ ರದ್ದು ಮಾಡಿ ಹೋಗೋದು ನಮ್ಗೆ ಈಗ ಇನ್ನೊಂದು ಈಗ ಅದನ್ನ ರದ್ದು ಮಾಡಿ ಎಲ್ಲ ರೈತರಿಗೆ ಸಿಗಂತ ಮಾಡ್ಬೇಕು. ಇನ್ನೊಂದು ಸರ್ಕಾರ ಏನ್ ಮಾಡೈತೆ ಅಂತಂದ್ರೆ ಈಗ ಶೀಘ್ರದಲ್ಲಿ ಈಗ ನೋಡು, ಈಗ ಒಂದಕ್ಕೂ ಡಬಲ್ ಐತಿ. ಏನು ಗೊಬ್ಬರ ಒಂದ್ ಸಾವಿರ ಇತ್ತು, ಸಲ 1,1500 ಇತ್ತು. ಈಗ 2,500 ರೂಪಾಯಿ ಒಂದ್ ಚೀಲ ಚಿಕ್ರೆ ಅದು ರೊಕ್ಕ ಕೊಟ್ರೆ ಸಿಗಲ್ಲ. ಆ ಲೆಕ್ಕಕ್ಕೆ ಪರಿಸ್ಥಿತಿ ಆಗೈತಿ. ಅದು ಗೊಬ್ಬರದಲ್ಲೇನು ಸ್ವಲ್ಪ ಏನೈತಿ ಕಡಿಮೆ ಆಗ್ಬೇಕು. ಆಮೇಲೆ ರೈತರಿಗೆ ಕೊರೆ ಆಗ್ಲಾರ್ದಂತ ಸಿಗ್ಬೇಕು. ಇನ್ನು ಕಳೆದ ವರ್ಷ ಇಲ್ಲಿ ಯೂರಿಯಾ ಗೊಬ್ಬರಕ್ಕೆ ಈಗ ದೊಡ್ಡ ಪ್ರಮಾಣದಲ್ಲಿ ಗಲಾಟೆ ಆಯಿತು. ಈ ಸಂದರ್ಭದಲ್ಲಿ ಈಗ ಯೂರಿಯಾ ಸಹ ಬೇಕಾಗುತ್ತೆ. ಇದು ಒಂದು ಕಡೆ ಆಗಿದ್ದರೆ, ಅಂದರೆ ಇಡೀ ಈ ಹಂಗಾಮಿಯಲ್ಲಿ 1,17,000 ಮೆಟ್ರಿಕ್ ಟನ್ ಗೊಬ್ಬರ ಬೇಕಾಗಿತ್ತು. ಆದರೆ ಈಗ 40,000 ಮೆಟ್ರಿಕ್ ಟನ್ ಇದೆ. ಅದು ಸಕಾಲಕ್ಕೆ ಬರುತ್ತಿದೆ ಅನ್ನೋದು ಜಿಲ್ಲಾಡಳಿತ ವಾದ. ಇನ್ನು ಮುಖ್ಯವಾಗಿ ಬೇಕಾಗಿರೋದು ಬಿತ್ತನೆಗೆ DAP ಗೊಬ್ಬರ. ಏನು ಮಧ್ಯಪ್ರಾಚ್ಯದಲ್ಲಿ ನಡೆದಿರುವಂಥ ಯುದ್ಧದ ಪರಿಣಾಮವಾಗಿ ಈ ಬಾರಿ DAPಯಲ್ಲಿ ಕೊರತೆ ಆಗುವ ಲಕ್ಷಣಗಳಿದೆ. ಈಗ ಇರುವಂಥ ಮಾಹಿತಿ ಪ್ರಕಾರ ಈಗ ಜಿಲ್ಲೆಗೆ ಬೇಕಾಗಿರೋದು 4,000 ಚಿಲ್ಲರೆ, ಅಂದರೆ 78 ಟನ್ ಬೇಕಾಗಿತ್ತು. ಈಗಾಗಲೇ 6,100 ಇದೆ. ಹೀಗಾಗಿ ಇದು ಸ್ವಲ್ಪ ಕೊರತೆಯಾಗುವ ಸಾಧ್ಯತೆ ಇದೆ. ಅದಕ್ಕಾಗಿ ಪರ್ಯಾಯ ಏನು ಗೊಬ್ಬರವನ್ನು ಬಳಸಿ ಅನ್ನೋದು ಜಿಲ್ಲಾಡಳಿತದ ಮನವಿಯಾಗಿದೆ. ಈಗ ನಮಗೆ ಯೂರಿಯಾದ್ದು ಏನಂತ ಸಮಸ್ಯೆ ಇದೆ. ನಮ್ಮಲ್ಲಿ ಏನು ಬೇಕಾಗಿತ್ತು ಯೂರಿಯಾ ಸುಮಾರು ನಮ್ಮಲ್ಲಿ ಇದುವರೆಗೂ ಒಟ್ಟು ನಮ್ಮಲ್ಲಿ ಯೂರಿಯಾ ಏನು ಬರಬೇಕಾಗಿತ್ತು ಅದು ಮೇ ತಿಂಗಳಲ್ಲಿ ಬರ್ತಾ ಇದೆ. ಸ್ವಲ್ಪ ಇವತ್ತು ನಾಳೆನೂ ಕೂಡ ಕೆಲವೊಂದು ರೇಟ್ಸ್ ಬರ್ತಾ ಇದೆ. ಸ್ವಲ್ಪ ಮಟ್ಟಿಗೆ DAP ಸಪ್ಲೈಯಲ್ಲಿ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಬೇಕಾಗಿದೆ. ಯೂರಿಯಾ ಬಂದಿರತಕ್ಕಂಥದ್ದನ್ನು ನಾವು 25% ಬಫರ್ ಸ್ಟಾಕಿಗೆ ಇಟ್ಕೋತಾ ಇದ್ದೀವಿ. ಸೊ ಯೂರಿಯಾಗೆ ಸಂಬಂಧಪಟ್ಟಂತೆ ಏನಂತ ಸಮಸ್ಯೆ ಇಲ್ಲ. ಸೇಲಿಗಿಲ್ರಿ, ಅಂದರೆ ಅವಶ್ಯಕತೆ ಇಲ್ಲದೆ ತೊಗೊಂಡಿಟ್ಕೊಳ್ಳೋದನ್ನು ಸ್ವಲ್ಪ ಮಾನಿಟರ್ ಮಾಡ್ತಾಯಿದ್ದೀವಿ. ಈಗ ಯಾರಿಗಾದರೂ ಕಮರ್ಷಿಯಲ್ ಕಾಟನ್ ಇರ್ಬೋದು, ವೆಜಿಟೇಬಲ್ಸ್ ಇರ್ಬೋದು, ಅಥವಾ ಶುಗರ್ ಕೇನ್ ಇರ್ಬೋದು, ಈ ರೀತಿ ಯಾವುದಾದ್ರೂ ಬಂದರೆ
ಅವುಗಳನ್ನು ನಾವು ಹಾಕ್ಕೊಳ್ತೀವಿ. ಅಂದರೆ ಕೇಳಿದ ತಕ್ಷಣ ಅವ್ರಿಗೆ ಕೊಡ್ತಾ ಇದ್ದೀವಿ. ಬಟ್ ಯಾರು ಮುಂದೆ ಇನ್ನೂ ಬೆಳೆನೇ ಬೆಳೀತಾ ಇಲ್ಲ, ಸೋಯಿಂಗೇ ಮಾಡಿಲ್ಲ ಅಂಥವ್ರು ಕೇಳಿದರೆ ಕೊಡ್ತಾ ಇಲ್ಲ. ಸೊ ಅವಶ್ಯಕತೆಗೆ ತಕ್ಕಂತೆ ವೆರಿಫೈ ಮಾಡ್ಕೊಂಡು ಕೊಡ್ತಾರೆ. DAP ಬಗ್ಗೆ ನಾನು ಸಂಪೂರ್ಣವಾಗಿ ಇನ್ನೊಂದು ಸಲ ಪರಿಶೀಲನೆ ಮಾಡಿ ಹೇಳ್ತೇನೆ. ಯೂರಿಯಾದಂತೂ ಸದ್ಯಕ್ಕೆ ಏನು ತೊಂದರೆ ಇಲ್ಲ ರೀ. DAP ಬದಲಿ ಸ್ವಲ್ಪ DAPದು ನಮಗೆ ಎಕ್ಸ್ಪೆಕ್ಟೆಡ್ ಲೆವೆಲಲ್ಲಿ ಸಪ್ಲೈ ಆಗಿಲ್ಲ. ಅಲ್ಲ, ಒಟ್ಟಾರೆ ನಮಗೆ ಬರಬೇಕಾಗಿರೋ DAPಯಲ್ಲಿ ಸ್ವಲ್ಪ ನಮ್ಮದು ಕಡಿಮೆನೇ ಇದೆ. ಯೂರಿಯಾ ಮಾತ್ರ ಏನು ಪ್ಲ್ಯಾನ್ ಇದೆಯೋ ಅದರ ಪ್ರಕಾರ ಬರ್ತಾ ಇದೆ. DAP ಸ್ವಲ್ಪ ಡಿಲೇ ಆಗಿದೆ. ನೀವು ನೋಡಿರ್ಬೋದು, ಕಳೆದ ವರ್ಷ ಆಯಿತು, ಅದರ ಹಿಂದಿನ ವರ್ಷವೂ ಕೂಡ ಸ್ವಲ್ಪ DAP ಸಮಸ್ಯೆ ಇತ್ತು. ಆದರೂ ಕೂಡ ಮ್ಯಾನೇಜ್ ಆಯಿತು, ಅಂಥ ಏನು ಸಮಸ್ಯೆ ಆಗಲಿಲ್ಲ. ಯೂರಿಯಾದ್ದು ಕಳೆದ ವರ್ಷದಲ್ಲಿ ನಮ್ಮ ಡಿಮ್ಯಾಂಡ್ ಜಾಸ್ತಿ ಆಯಿತು. ಯಾಕಂದರೆ ನಮ್ಮದು ಬೆಳೆ ಕ್ಷೇತ್ರನೇ ಜಾಸ್ತಿ ಆಗ್ಬಿಟ್ಟು 3,16,000 ಇದ್ದು 364, 370ಕ್ಕೆಲ್ಲ ಹೋಗ್ಬಿಟ್ವಿ. ಆಮೇಲೆ ಅರ್ಲಿ ಕೆನಾಲಿಂದ ನೀರು ಬಿಟ್ಬಿಟ್ರು. ಇರಿಗೇಷನ್ ಅಲ್ಲಿ ಇರೋದು ಜಾಸ್ತಿ ಆಯಿತು, ಡ್ರೈಲ್ಯಾಂಡ್ದು ಜಾಸ್ತಿ ಆಯಿತು. ಮಳೆ ಸ್ವಲ್ಪ ಬೇಗನೆ ಬಂದುಬಿಟ್ಟಿತ್ತು ಲಾಸ್ಟ್ ಟೈಮ್, ಹಾಗಾಗಿ ಸಮಸ್ಯೆ ಆಯಿತು. ಈ ಸಲ ಅಂಥದ್ದೇನು ಯೂರಿಯಾದ ಸಮಸ್ಯೆ ಈಗ ಸದ್ಯಕ್ಕಂತೂ ಇಲ್ಲ. ರೈತರು ಹೇಳೋ ಪ್ರಕಾರ ಸಕಾಲಕ್ಕೆ ಬೀಜ ಮತ್ತು ಗೊಬ್ಬರ ನೀಡಿದರೆ ಮಾತ್ರ ನಮ್ಗೆ ಅನುಕೂಲವಾಗುತ್ತೆ. ಯಾಕಂದರೆ ಕಳೆದ ಬಾರಿ ವಿಳಂಬವಾಗಿ ಯೂರಿಯಾ ನೀಡಿರುವಂತೆ ಬೆಳೆ ಬಾರದೆ ನಾವು ಸಂಕಷ್ಟಗಳಿದ್ವಿ. ಮತ್ತು ಈಗ ಮಳೆ ಆಗ್ತಾ ಇದೆ. ಈ ಕಾರಣಕ್ಕಾಗಿ ನಮಗೆ ಬೀಜ ಮತ್ತು ಗೊಬ್ಬರವನ್ನು ವಿತರಿಸಣೆ ಮಾಡಿರಿ ಅನ್ನೋಂಥ ಒತ್ತಾಯ ಅವರಿಂದ ಕೇಳಿಬರ್ತಾ ಇದೆ. ಅದರ ಜೊತೆಗೆ ಕಳೆದ ಬಾರಿ ಕೊಪ್ಪಳ ಜಿಲ್ಲೆಯಲ್ಲಿ 3.62 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಆಗಿತ್ತು. ಈ ಬಾರಿ ಅದು ಇನ್ನೂ ಹೆಚ್ಚಾಗುವ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ರೈತರು ಯಾವ ರೀತಿ ಸಿದ್ಧತೆ ಮಾಡಿಕೊಂಡಿದ್ದರು, ಜಿಲ್ಲಾಡಳಿತ ಸಹ ರೈತರಿಗೆ ಸಕಾಲಕ್ಕೆ ಬೀಜ ಮತ್ತು ಗೊಬ್ಬರ ಕೊಡುವಂಥ ಪ್ರಯತ್ನ ಮಾಡಬೇಕು. ಮತ್ತು ಜೊತೆಗೆ ಈಗೇನು ಬೆಳೆ ಮತ್ತು ಆ್ಯಪ್ನಲ್ಲಿ ಬೆಳೆ ಸೇರಿಸಬೇಕು, ಅದರ ಪ್ರಮಾಣದಲ್ಲಿ ಗೊಬ್ಬರವನ್ನು ಕೊಡ್ತಾ ಇದ್ದಾರೆ. ಆ ನೀರು ಸಹ ಈಗ ಮಾಡಬೇಕು. ಅದು ಒಂದಿಷ್ಟು ತಾಂತ್ರಿಕ ತೊಂದರೆ ಇದೆ. ಏನು ಒಂದು ಕಡೆ ಏನು ಮಾಲೀಕರು ಇಲ್ಲದೆ ಇರುವಂಥದ್ದು, ಅಥವಾ ಅದನ್ನು ಲೀಸ್ ತೆಗೆದುಕೊಂಡವರು, ಈ ಎಲ್ಲ ಸಮಸ್ಯೆಗಳಿವೆ. ಇವುಗಳೆಲ್ಲವನ್ನು ಜಿಲ್ಲಾಡಳಿತ ಬಗೆಹರಿಸಿ ಸಕಾಲಕ್ಕೆ ರೈತರಿಗೆ ಬೀಜ ಗೊಬ್ಬರ ಸಿಗಲಿ ಅನ್ನೋದು ಇಲ್ಲಿಯ ರೈತರ ವಾದವಾಗಿದೆ. ಶರಣಪ್ಪ ಚಲಪೂರ್, ನ್ಯೂಸ್ 18 ಕೊಪ್ಪಳ.